ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ PUC ಕನ್ನಡದಲ್ಲಿ ಆಗಸ್ಟ್ 3ರಿಂದ ಆಗಸ್ಟ್ 7ರವರೆಗೆ ನಿಮಗೆ ಪ್ರಥಮ ಕಿರು ಪರೀಕ್ಷೆ ಫಸ್ಟ್ ಟೆಸ್ಟ್ ಎಕ್ಸಾಮನ್ನು ಮಾಡ್ತಾರೆ. ಓಕೆ, ಸೊ ಅದಕ್ಕಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೀ ಉತ್ತರಗಳೊಂದಿಗೆ ತಂದಿದ್ದೀನಿ. ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ಕೆಲಸ ಆಗ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನು ನಿಮಗೆ ಯಾವ ವಿಷಯದ ಪ್ರಶ್ನೆಗಳನ್ನು ಬೇಕು, ಕ್ವಶನ್ ಪೇಪರ್ಗಳನ್ನು ಬೇಕು, ಆಲ್ರೆಡಿ ದ್ವಿತೀಯ PUC ಕನ್ನಡ ಪ್ರಶ್ನೋತ್ತರ ಅಂತಲೇ ಒಂದು ನಮ್ಮ ಪ್ಲೇಲಿಸ್ಟ್ ಲಿಂಕ್ ಅದ, ಅಲ್ಲಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ. ಸೊ ಟೈಮ್ ಸಿಕ್ಕರೆ ಹೋಗಿ ನೋಡಿ, ಬೇರೆ ಯಾವುದೇ ಗೈಡ್ಗಳನ್ನು ಓದೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿನೂ ಕೂಡ ಈ ಒಂದು ವಿಡಿಯೋದಲ್ಲಿನೂ ಕೂಡ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀನಿ. ಸೊ ದಯಮಾಡಿ ನೋಡುವ ಹೇಗಿದೆ ಅಂತ. ಎಸ್, ಸೊ ಮೊದಲಿಗೆ ಪದ್ಯ ಭಾಗ, 1 ಅಂಕದ ಅತಿ ಸಂಭವನೀಯ ಪ್ರಶ್ನೆ ಮತ್ತು ಉತ್ತರಗಳು. ಸೊ ನಿಮಗೆ ಗೊತ್ತಿರಬೇಕು ಪದ್ಯ ಯಾವುದು, ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಯಾರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ. ಎಸ್, ಸೊ ಫಸ್ಟ್ ಆಫ್ ಆಲ್ ಮೊದಲನೇದು ನೋಡೋದಾದರೆ ಫ್ರೆಂಡ್ಸ್, ಯಾವುದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ ಅಂತಂದರೆ ಎಸ್, ಕದಡಿದ ಸಲಿಲಂ ತಿಳಿವಂದದೆ ಅಂತ ಇದೆ. ಸೊ ಕದಡಿದ ಸಲಿಲಂ ತಿಳಿವಂದದೆ ಅಂತಕ್ಕಂಥ ಈ ಒಂದು ಪದ್ಯಪಾಠವನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ನಾಗಚಂದ್ರ. ಇನ್ನು ಹುಟ್ಟದೇ ಇರಲಿ ನಾರ್ಯರನ್ನ ಒಲು ಅಂತಕ್ಕಂಥ ಬರೆದಿರ್ತಕ್ಕಂಥ ಪದ್ಯಪಾಠದ ಕವಿ ಕುಮಾರವ್ಯಾಸ. ಪಗೆಂ ಬಾಲಕನೆಂಬರೆ ಬರೆದಿದ್ದು ಪುಲಿಗೆರೆ ಸೋಮನಾಥ. ಜಾಲಿಯ ಮರದಂತೆ ಬರೆದವರು ಪುರಂದರದಾಸರು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈ 2 ವಚನಕಾರರ ಅಂಕಿತನಾಮದಲ್ಲಿ ಒಂದಂತೂ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತದೆ. ಅದು ಯಾವುದಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ನೋಡೋದಾದರೆ ಬಸವಣ್ಣನವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತನಾಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ನೋಡ್ಕೊಂಡು ಬರೋಣ. 1 ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇಷ್ಟು ನೋಡಿಕೊಂಡ್ರೆ ಸಾಕು, ಖಂಡಿತವಾಗಿ ಕೆಲಸ ಆಗ್ತದೆ. ಸೊ ಮತ್ತು ಇಂಪಾರ್ಟೆಂಟೇ ಕೊಟ್ಟಿದ್ದೀನಿ, ಎಲ್ಲವನ್ನು ಕೂಡ ಕವರ್ ಮಾಡಿದ್ದೀನಿ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಬಹುರೂಪಿಣಿ ವಿದ್ಯೆ. ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಅಂತ ಕೇಳಿದರೆ ಸರಿಯಾದ ಉತ್ತರ ರಾಮಲಕ್ಷ್ಮಣರನ್ನು. ಮಯತನುಜ ಎಂದರೆ ಯಾರು ಅಂತ ಕೇಳಿದರೆ ಮಂಡೋದರಿ. ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದ ಅಂತ ಕೇಳಿದರೆ ಪ್ರಮದವನ. ವೆರಿ ಇಂಪಾರ್ಟೆಂಟ್. ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಯಾರು? ಖಚರಕಾಂತೆಯರು. ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನ ಅಂತ ಭಾವಿಸ್ತಾಳೆ ಅಂತ ಕೇಳಿದರೆ ರಾವಣನ ರೂಪವನ್ನು. ಮುಂದಿನ ಪ್ರಶ್ನೆ, ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಯುದ್ಧದಲ್ಲಿ ರಾಮಲಕ್ಷ್ಮಣರನ್ನು ಕೊಲ್ಲಬೇಡ ಅಂತ ಬೇಡಿಕೊಳ್ತಾಳೆ. ನೆಕ್ಸ್ಟ್ ಒನ್, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂತ ಕೇಳಿದರೆ ಸೊ ಸೀತೆ ಬಗ್ಗೆ ಏನಾಗ್ತದಪ್ಪ ಅಂದ್ರೆ ವೈರಾಗ್ಯ ಮೂಡ್ತದ. ವಿಭೀಷಣ ಯಾರು? ರಾವಣನ ಸಹೋದರ. ಸೌಮಿತ್ರಿ ಅಂದರೆ ಯಾರು? ಲಕ್ಷ್ಮಣ. ತನು ಯಾವಾಗ ಕರಗಬೇಕು? ಮನ ಬೆರೆತಾಗ ತನು ಕರಗಬೇಕು. ಪ್ರಶ್ನೆ 12, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ. ಇನ್ನು ಶಿವಪಥವನ್ನು ಅರಿಯದವನಿದ್ದರೆ ಏನಾಗುವುದು ಅಂತ ಕೇಳಿದರೆ ಶಿವಪಥವನ್ನು ಅರಿಯದಿದ್ದರೆ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ ಅಂತ ಹೇಳಿದ್ದಾರೆ. ಬಸವಣ್ಣನವರ ವಚನಗಳ ಅಂಕಿತನಾಮ ಯಾವುದು? ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಕೂಡಲ ಸಂಗಮ ದೇವ. 15ನೇ ಪ್ರಶ್ನೆಗೆ ಬರ್ತೀನಿ. ಕಾಯಕವೇ ಕೈಲಾಸ ಎಂದು ನುಡಿದ ವಚನಕಾರ ಅಂತ ಕೇಳಿದರೆ ಬಸವಣ್ಣ. ಬಸವಣ್ಣನವರ ಕಾಲಮಾನ ಕೇಳಿದರೆ 12ನೇ ಶತಮಾನ. ಇನ್ನು ಭಕ್ತಿ ಭಂಡಾರಿ ಅಂದರೆ ಯಾರು ಅಂತ ಕೇಳಿದ್ದು ಸೊ ಭಕ್ತಿ ಭಂಡಾರಿ ಅಂದರೆ ಬಸವಣ್ಣನವರು. ಬಸವಣ್ಣ ಯಾರ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿದ್ದರು ಅಂತ ಕೇಳಿದರೆ ಬಿಜ್ಜಳನ ಆಸ್ಥಾನ. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತನಾಮ ಯಾವುದು? ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಈಸ್ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಮುಂದಿನ ಪ್ರಶ್ನೆ, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಅಂಗದ ಮೇಲೆ ಮಂಗಳಲಿಂಗ ಧರಿಸಿದವನು ಅನ್ಯಲಿಂಗವನ್ನು ನೆನೆಯೋದಿಲ್ಲ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಗುರು ಹೇಗೆ ವರ್ತಿಸಬಾರದು? ಉತ್ತರ, ಗುರು ಲಘುತನದಲ್ಲಿ ವರ್ತಿಸಬಾರದು ಅಂತ ಇತ್ತು. ಮುಂದಿನ ಪ್ರಶ್ನೆ, ಎಸ್, ಉರಿಲಿಂಗ ಪೆದ್ದಿಯ ಮೊದಲ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಉರಿಲಿಂಗ ಪೆದ್ದಿಯ ಮೊದಲ ಹೆಸರು ಪೆದ್ದಣ್ಣ. ಪ್ರಶ್ನೆ 24, ಉರಿಲಿಂಗ ಪೆದ್ದಿ ರಚಿಸಿರುವ ವಚನಗಳ ಸಂಖ್ಯೆ ಎಷ್ಟು ಕೇಳಿದರೆ 366. ಧರ್ಮರಾಯನಿಗೆ ಎಂತಹ ಗರ ಹೊಡೆದಿದೆ ಅಂತ ಕೇಳಿದ್ದಾರೆ. ಆತನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ. ಪ್ರಶ್ನೆ 26, ಅನ್ನನಾಜ್ಞೆಯಲ್ಲಿ ಭ್ರಮಿತನಾದವನು ಯಾರು ಅಂತ ಕೇಳಿದ್ದಾರೆ. ಅರ್ಜುನ. ಪ್ರಶ್ನೆ 27, ಪಾಂಚಾಲನೆಂದರೆ ಯಾರು ಅಂತ ಕೇಳಿದರು. ದ್ರೌಪದಿ. ಪ್ರಶ್ನೆ 28, ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು ಅಂತ ಕೇಳಿದ್ದಾರೆ. ಕೀಚಕ. ಇನ್ನು 29, ಯಾರನ್ನ ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಅಂತ ಕೇಳಿದ್ದಾರೆ. ಸೊ ಕೀಚಕನಿಗೆ. ಪ್ರಶ್ನೆ 31,
ಗಂಡರೋ ನೀವು ಭಂಡರೋ ಎಂದು ಕೇಳಿದವರಾರು ಅಂತ ಕೇಳಿದ್ದಾರೆ ದ್ರೌಪದಿ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂದವರಾರು ಅಂತ ಕೇಳಿದ್ದಾರೆ ದ್ರೌಪದಿ. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಸೈಂಧವ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 33, ಮನದೊಳಗೆ ಹಗೆಗಳನ್ನು ಹಿಂಡಿದವರಾರು ಅಂತ ಕೇಳಿದ್ದಾರೆ. ಸೊ ಭೀಮ. 34, ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ ಅಂತ ಕೇಳಿದ್ದಾರೆ ಕೀಚಕ. ಹಲವು ಹಳ್ಳಗಳು ಸೇರಿ ಏನಾಗುತ್ತವೆ ಸಮುದ್ರ. ನಿಷ್ಪ್ರಯೋಜಕನಾದ ಮಗ ಯಾರು ಅಂತ ಕೇಳಿದರೆ ಮುಪ್ಪಿನಲ್ಲಾಗದವನು. ಸೊ ಯಾರೂ ಮುಪ್ಪಿನಲ್ಲಿ ಆಗೋದಿಲ್ಲ, ಅವನು ಯಾರಪ್ಪ ಅಂತಂದರೆ ನಿಷ್ಪ್ರಯೋಜಕ ಮಗ ಅಂತ ಹೇಳಿರೋದು ಪುಲಿಗೆರೆ ಸೋಮನಾಥ. ಹೌದಾ? ಎಸ್. ಹಾಗೆಯನ್ನ ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ ಅಂತ ಕೇಳಿದ್ದಾರೆ ಬಾಲಕನೆಂದು. 38, ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ಇರಿಯುವುದನ್ನು ಕೊಲ್ಲುವುದನ್ನು. 39, ಯಾರನ್ನು ಯೋಗಿ ಎನ್ನಬಹುದು. ಉತ್ತರ, ಅರಿಷಡ್ವರ್ಗಗಳನ್ನು ಅರಿಯದವನನ್ನು ಅರಿಷಡ್ವರ್ಗಗಳನ್ನು ಗೆಲ್ಲಬಲ್ಲವನು ಯೋಗಿ ಎನ್ನಬಹುದು. 40, ಪುಲಿಗೆರೆ ಸೋಮನಾಥನ ವಚನಗಳ ಅಂಕಿತ ಯಾವುದು ಕೇಳಿದರೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಇಸ್ ದ ಆನ್ಸರ್. ಇನ್ನು ಜಾಲಿಯ ಮರದಂತಿರುವವರು ಯಾರು ಅಂತ ಕೇಳಿದ್ದಾರೆ. ಸೊ ದುರ್ಜನರು. ಸೊ ನಾವು ಆಲ್ರೆಡಿ ನಿಮಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಸ್ಟ್ರಿ, ಸೋಷಾಲಜಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಹಿಂದಿದಲ್ಲಿ ಕೂಡ ಪಾಠದ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ. ಸೊ ಕಮೆಂಟ್ ಪಕ್ಕ ತಾವೆಲ್ಲರೂ ಕೂಡ ವಿಡಿಯೋವನ್ನು ಹೈಪ್ ಮಾಡಿ. ಇನ್ನು ಯಾವ ವಿಷಯದ ಇದೇ ತನದ ಪ್ರಶ್ನೋತ್ತರಗಳು ಬೇಕು ಅನ್ನೋದನ್ನು ಹೇಳಿ. ಸೊ ಖಂಡಿತವಾಗಿ ನಾವು ಕೊಡ್ತೀವಿ. ಇವು ಎಲ್ಲ ಪ್ರಶ್ನೆಗಳು ಅನ್ನಿಸ್ಬೋದು, ಬಟ್ ಒಂದು 8 ರಿಂದ 9 ನಿಮಿಷದ ವಿಡಿಯೋ ಇರ್ತದೆ. ಇಷ್ಟು ಕೇಳ್ಕೊಂಡು ಬರೆದ್ರೂ ಕೂಡ ಸೊ ಆರಾಮಾಗಿ ನೀವು ಅಂಕಗಳನ್ನು ಗಳಿಸ್ತೀರಿ. ಸೊ ಬೇರೆ ಏನೂ ಓದೋ ಮಟೀರಿಯಲ್ಸ್ ಅವಶ್ಯಕತೆ ಇಲ್ಲ. ಓಕೆ. ಸೊ ಇದು 1 ಮಾರ್ಕರ್ ಇತ್ತು. ಇನ್ನು ಮತ್ತೆ ನಾನು ನಿಮಗೆ 2 ಮಾರ್ಕರು ಮತ್ತು 3 ಮಾರ್ಕರ್ ಕ್ವಶನ್ಸ್ಗಳನ್ನು ಸಹಿತ ಲೈನಪ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ಜಸ್ಟ್ ನೀವೇನು ಮಾಡಬೇಕು, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬಾರ್ದು. ಜಾಲಿಯ ಮರದಂತಿರುವವರು ಯಾರು? ದುರ್ಜನರು. ಇನ್ನು ಜಾಲಿಯ ಮರದಿಂದ ಯಾರಿಗೆ ನೆರಳು ಸಿಗುವುದಿಲ್ಲ ಅಂತ ಕೇಳಿದರೆ ಸೊ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಅಂತಕ್ಕಂಥ ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. 43, ಜಾಲಿಯ ರಸಸ್ವಾದವು ಹೇಗಿರ್ತದೆ? ಕಹಿಯಾಗಿ ಅಂದರೆ ವಿಷದಂತೆ ಇರ್ತದೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ದುರ್ಗಂಧ ಬಿಡದಿರುವುದು ಯಾವುದು ಅಂತ ಕೇಳಿದ್ದಾರೆ ಊರಹಂದಿ. ಯಾರ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಅಂತ ಕೇಳಿದರೆ ಭಿನ್ನಾನದ ಮಾತಿಗೆ. 46, ಜಾಲಿಯ ಮುಳ್ಳು ಹೇಗೆ ಆವರಿಸಿರುತ್ತದೆ? ಬುಡದಿಂದ ತುದಿಯವರೆಗೂ. ತತ್ವಜ್ಞಾನವನ್ನು ಕೇಳದವರಾರು ಅಂತ ಕೇಳಿದರೆ ಘೋರಪಾಪಿಗಳು. ಪುರಂದರದಾಸರ ವಚನಗಳ ಅಂಕಿತ ಯಾವುದು? ಕೀರ್ತನೆಗಳ ಅಂಕಿತ ಪುರಂದರ ವಿಠಲ. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಪುರಂದರದಾಸರು. ಲಾಸ್ಟ್ ಇತ್ತು ಪುರಂದರದಾಸರ ಪೂರ್ವದ ಹೆಸರೇನು ಅಂತ ಕೇಳಿದರೆ ಶ್ರೀನಿವಾಸ ನಾಯಕ ಇಸ್ ದ ರೈಟ್ ಆನ್ಸರ್. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನಷ್ಟು ವಿಡಿಯೋಗಳನ್ನು ತರ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಖಂಡಿತವಾಗಿ ಇನ್ನಷ್ಟು ವಿಡಿಯೋಗಳು ನಿಮಗಾಗಿರ್ತವೆ ಅಂತ ಹೇಳ್ತಾ ಬಾಯ್.